ANMR ನ್ಯೂಸ್ಗೆ ಸ್ವಾಗತ. ಫುಲ್ ಮಿಲ್ಸ್ ಸಸ್ಯಾಹಾರಿ ಊಟಕ್ಕೆ ಒಮ್ಮೆ ಭೇಟಿ ಕೊಡಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೆಸ್, ನಗರಸಭೆ ಹಿಂಭಾಗ, ಆಕ್ಸಿಸ್ ಬ್ಯಾಂಕ್ ಪಕ್ಕ, ಪಾರ್ಕ್ ರಸ್ತೆ, NR ಬಡಾವಣೆ, ಚಿಂತಾಮಣಿ. ಪ್ಲೇಟ್ ಮೀಲ್ಸ್ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಚಿಂತಾಮಣಿಯಲ್ಲಿ ಫುಲ್ ಮಿಲ್ಸ್ ಸಸ್ಯಾಹಾರಿ ಊಟ ಸಹ ಸಿಗಲಿದೆ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಮೆಸ್ ತೆರೆದಿದ್ದು ಎಲ್ಲ ಅಡುಗೆಗಳನ್ನು ಸೌದೆಯಲ್ಲಿ ಮಾಡುತ್ತಿದ್ದು, ಊಟದಲ್ಲಿ ರಾಗಿ ಮುದ್ದೆ, ಚಪಾತಿ, ಅನ್ನ, ಪಾಯಸ, ಹಪ್ಪಳ, ಬೋಂಡ, ಮೊಸರು, ಮಜ್ಜಿಗೆ ಸೇರಿದಂತೆ ವಿವಿಧ ಪಲ್ಯಗಳ ಊಟ ದೊರೆಯುತ್ತದೆ. ಒಮ್ಮೆ ಸಂಪರ್ಕಿಸಿ. ಮುನಿರೆಡ್ಡಿ ಮಾಲೀಕರು. ಮೊಬೈಲ್ ಸಂಖ್ಯೆ 9442884491 ಮತ್ತು 7349389880. ಮಿಟ್ಟೆಮರಿ ಕೆರೆಯಲ್ಲಿ ತಾಯಿ ಮಕ್ಕಳ ಶವ ಪತ್ತೆ. ಮೃತರು ಚಿಂತಾಮಣಿ ತಾಲೂಕಿನ ಯಗವಕೋಟೆ ಗ್ರಾಮದ ನಿವಾಸಿಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮರಿ ಬಳಿಯ ಕೆರೆಯೊಂದರಲ್ಲಿ ತಾಯಿ ಹಾಗೂ ಆಕೆಯ ಇಬ್ಬರು ಮಕ್ಕಳು ಶವಗಳಾಗಿ ಪತ್ತೆಯಾಗಿದ್ದು, ಮಕ್ಕಳ ಜೊತೆ ತಾಯಿ ಸಹ ಸಾವನ್ನಪ್ಪಿರುವ ಬಗ್ಗೆ ಹಲವಾರು ಊಹಾಪೋಹಗಳು ಎದ್ದಿದ್ದು, ಮೃತರು ಚಿಂತಾಮಣಿ ತಾಲೂಕಿನ ಯಗವಕೋಟೆ ಗ್ರಾಮದ ನಿವಾಸಿಗಳಾಗಿದ್ದಾರೆ. ಮಿಟ್ಟೆಮರಿ ಕೆರೆಯಲ್ಲಿ ಶವಗಳು ತೇಲಾಡುತ್ತಿದ್ದನ್ನು ಕಂಡ ಸ್ಥಳೀಯರು, ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ. ಸದ್ಯ ತಾಯಿ ಹಾಗೂ ಇಬ್ಬರು ಮಕ್ಕಳು ಮೃತದೇಹಗಳನ್ನು ಕೆರೆಯಿಂದ ಮೇಲಕ್ಕೆತ್ತಲಾಗಿದೆ. ಮೃತ ತಾಯಿ ಚಿಂತಾಮಣಿ ತಾಲೂಕಿನ ಯಗವಕೋಟೆ ನಿವಾಸಿ ಮಲ್ಲಿಕಾರ್ಜುನ್ ಅವರ ಪತ್ನಿ ರಾಧಾ ಅಂತ ತಿಳಿದು ಬಂದಿದೆ. ಇನ್ನು ಈಕೆಯ 4 ವರ್ಷದ ಮಗಳು ಪೂರ್ವಿತಾ ಹಾಗೂ ಇನ್ನೂ ಹೆಸರಿಡದ 1.5 ವರ್ಷದ ಮಗಳು ಮೃತರು. ಚಿಂತಾಮಣಿ ತಾಲೂಕಿನ ಯಗವಕೋಟೆ ಗ್ರಾಮದ ನಿವಾಸಿ ಮಲ್ಲಿಕಾರ್ಜುನ್ ಅವರ 2ನೇ ಪತ್ನಿ ಮತ್ತು ಮಕ್ಕಳು ಮೃತಪಟ್ಟವರಾಗಿದ್ದಾರೆ. ಕಲ್ಲು ಬಂಡೆ ಕೆಲಸ ನಿರ್ವಹಿಸುವ ಮಲ್ಲಿಕಾರ್ಜುನ್ ಮೂಲತಃ ನೆರೆಯ ಆಂಧ್ರ ಪ್ರದೇಶದ ವ್ಯಕ್ತಿಯಾದ್ದು ಹಲವು ವರ್ಷಗಳಿಂದ ತಾಲೂಕಿನ ಯಗವಕೋಟೆ ಗ್ರಾಮದಲ್ಲಿ ವಾಸವಾಗಿದ್ದಾನೆ ಎನ್ನಲಾಗಿದೆ. ನೆರೆಯ ಆಂಧ್ರ ಪ್ರದೇಶದ ತಂಬಾಳಪುರಿ ಮಂಡಲ್ ಬಿಕೊತ್ತಕೋಟ ಸಮೀಪದ ಗಟ್ಟು ಗ್ರಾಮದಲ್ಲಿ ಮೊದಲನೇ ಪತ್ನಿ ಇದ್ದಾರೆ ಎನ್ನಲಾಗಿದ್ದು, ಮೃತಳಾದ ರಾಧಾ 2ನೇ ಪತ್ನಿಯಾಗಿದ್ದು ಆಕೆ ಬಾಗೇಪಲ್ಲಿ ಪಟ್ಟಣದ ನಿವಾಸಿ ಎನ್ನಲಾಗಿದೆ. ಇಬ್ಬರು ಪತ್ನಿಯರಿಗೆ ತಲಾ ಒಂದೊಂದು ನಿವೇಶನ ಖರೀದಿ ಮಾಡಿರುವ ಮಲ್ಲಿಕಾರ್ಜುನ್, ರಾಧಾ ಹೆಸರಿನಲ್ಲಿ ಖರೀದಿ ಮಾಡಿದ ನಿವೇಶನ ಮಾರಾಟ ಮಾಡುವ ವಿಚಾರದಲ್ಲಿ ಪತಿ ಮತ್ತು ಪತ್ನಿಯ ನಡುವೆ ಮಾತಿನ ಚಕಮಕಿ ನಡೆದಿದೆ ಎನ್ನಲಾಗಿದೆ. ಈ ವಿಷಯದಲ್ಲಿ ಕೋಪಗೊಂಡ ಆಕೆ ತವರೂರಿಗೆ ಹೋಗುವುದಾಗಿ ಬುಧವಾರ ಹೇಳಿ ಹೋದವಳು ಇಂದು ಮಿಟ್ಟಳ್ಳಿ ಕೆರೆಯಲ್ಲಿ ಶವವಾಗಿದ್ದಾಳೆ. ಬಾಗೇಪಲ್ಲಿ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನಮ್ಗೆ ಹೇಳಿ ಅವು ನಮ್ಮ ಹುಡುಗಿನ ಮೋಸ ಮಾಡಿದ್ದಾರೆ. ನಮ್ಗಂತ ಹೇಳಿ ಹಿಂಗಂತ ಹೇಳ್ಬೇಕು. ಬಿಟ್ಟಿದ್ದೀನಿ 2ನೇ ಮದುವೆ ಬೇಕು, ಅವ್ರ ತಗ ಹೋಗಲ್ಲ ನಮ್ಮ ಅಂತ ಇದು ಮಾಡಿದ್ದಾರೆ ಮಲ್ಲಿಕಾರ್ಜುನ. ನಮ್ಮ ಹುಡುಗಿನ ಕೇಳೋಕ್ಕೆ ಹಂಗೆ ಕೇಳ್ತಾವ. ಅದೇ ಆ ಹುಡುಗಿ ಡೈಲಿ ಟಾರ್ಚರ್, ಪ್ರತಿಯೊಂದು ದಿನ ಟಾರ್ಚರ್. ಅನುಮಾನಕ್ಕೆ ಐತೆ. ಪ್ರತಿಯೊಂದು ಯಾರನ್ನು ಬಿಡಿಸೋಕೆ ಹೋದ್ರೂ ಅವ್ರ ಮೇಲೆ ಹಿಂಗೆ ಅವ್ರನ್ನ ಇಟ್ಕೊಂಡಿದ್ದೆ, ಇವ್ರನ್ನ ಇಟ್ಕೊಂಡಂತ ಹೇಳ್ತಾ ಇದ್ದಾರೆ.